ಇವ್ರು ನಮ್ಮ ಕ್ಲೈಂಟು 2 ವರ್ಷದ ಹಿಂದೆ ನಮ್ಮ ಹತ್ರ ಒಂದು ಶಿಡ್ಸ್ ಪಪ್ಪಿ ತಗೊಂಡ್ರು. ಆ ಪಪ್ಪಿ ಎಷ್ಟು ಹ್ಯಾಪಿ ಆಗಿದೆ, ಎಂಥ ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ ಅಂತ ನೀವೇ ತಿಳ್ಕೊಳ್ಳಿ ಬನ್ನಿ. ಆಕ್ಚುಲಿ ಪೆಟ್ ತಗೊಳಕ್ಕಿಂತ ಮುಂಚೆ ಆಗ್ಲಿ ಆಮೇಲೆ ಆಗ್ಲಿ ತುಂಬಾನೇ ಕನ್ಫ್ಯೂಷನ್ಸ್ ಇರುತ್ತೆ. ಯಾವ ತರ ಬೆಳೆಸ್ಬೇಕು, ಅದೇನಾದ್ರೂ ಚೆನ್ನಾಗಿ ಚಿಕ್ಕ ಮಗು ಇದ್ದಾಗ ತುಂಬಾನೇ ಕಚ್ಚೋದಾಗ್ಲಿ, ಆಮೇಲೆ ಏನ್ ಬೇಕಂತ ಸುಸು ಎಲ್ಲ ಮಾಡೋದಾಗ್ಲಿ ಅದೆಲ್ಲ ಮಾಡ್ತಾ ಇರುತ್ತಲ್ಲ, ಆ ಟೈಮಲ್ಲಿ ನಾವು ಎವ್ರಿ ಟೈಮ್ ಡಾಕ್ಟರ್ನ ಕನ್ಸಲ್ಟ್ ಆಗಲ್ಲ. ಸಮ್ ಟೈಮ್ ಮಿಡ್ ನೈಟು ಕೆಲವೊಂದು ಸಿಚುವೇಶನ್ ಬಂದ್ಬಿಡತ್ತೆ, ಆ ಟೈಮಲ್ಲಿ ಕನ್ಸಲ್ಟ್ ಆಗಲ್ವಲ್ಲ. ಆ ಟೈಮಲ್ಲಿ ನೀವು ಎನಿ ಟೈಮ್ ರಾಕೇಶ್ ಸರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಕೂಡ, ನೀವು ಮಿಡ್ ನೈಟ್ ಅಲ್ಲಿ ಕೂಡ ನಾವು ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಮತ್ತೆ ಯಾವ ತರ ಬೆಳೆಸ್ಬೇಕು, ಅದನ್ನ ಯಾವ ತರ ಫುಡ್ ಕೊಡ್ಬೇಕು, ಎಲ್ಲ ರೀತಿಯಿಂದನೂ ಅವ್ರು ಹೇಳ್ಕೊಡ್ತಾರೆ. ಯಾವುದೇ ಡೌಟ್ಸ್ ಇರಲ್ಲ ನಿಮ್ಗೆ, ಆ ತರ ಅವ್ರು ನಮ್ಗೆ ಕ್ಲಾರಿಫಿಕೇಶನ್ ಕೊಡ್ತಾರೆ. ಆದ್ರೆ ನಮ್ಗಂತೂ ತುಂಬಾನೇ ಇಷ್ಟ ಆಗಿದೆ ಅವ್ರು ಕೊಟ್ಟಿರೋ ಬ್ರೀಡ್ ನ. ಇವನ್ ನಾವು ಎಲ್ಲಿ ತಗೊಂಡ್ರು ಕೂಡ ವಾವ್ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ನೀವು, ಎಷ್ಟು ನೀಟಾಗಿ ಮಾಡುತ್ತೆ, ಎಲ್ಲ ಮಾಡುತ್ತೆ. ಅದು ನಾವು ರೆಸ್ಪಾನ್ಸ್ ಮಾಡೋದಾಗ್ಲಿ, ನಾವು ಹೇಳಿದ್ದೆಲ್ಲ ಕೆಲಸ ಮಾಡುತ್ತೆ. ಅದು ತುಂಬಾನೇ ಇಷ್ಟ. ನಾವ್ ಯಾವ ಟ್ರೈನರ್ ಹತ್ರನೂ ಹೋಗಿಲ್ಲ, ಸರ್ ಏನ್ ಹೇಳಿದ್ರು ಆ ತರ ನಾವು ಹೆಂಗ್ ಬೆಳೆಸಿದೀವಿ, ತುಂಬಾ ಚೆನ್ನಾಗಿದೆ. ಆಮೇಲೆ ಒರಿಜಿನಲ್ ಇದ್ರ ಸಿಜ್ಜುನೆ ಅಂತ ಹೇಳ್ತಾರೆ ಎಷ್ಟೊಂದು ಡಾಕ್ಟರ್ಸ್ನು ಕೂಡ. ಸೊ ಒಳ್ಳೆ ಕ್ವಾಲಿಟಿ ಪಪ್ಪೀಸ್ ನ ಕೊಡ್ತಾರೆ. ಸೊ ಆಮೇಲೆ ಡಾಕ್ಟರ್ಗೆ ಎಷ್ಟು ನಾಲೆಜ್ ಇರುತ್ತೋ ಅಷ್ಟು ನಾಲೆಜ್ ಸರ್ ಇದೆ. ತುಂಬಾ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಸಡನ್ ಆಗಿ ರಾತ್ರಿ ಇಲ್ಲ ಒಟ್ನಲ್ಲಿ ಯಾವ್ದೋ ಟೈಮಲ್ಲಿ ಏನೋ ತಿಂದಿರತ್ತೆ, ನಮಗ್ ಭಯ ಗೊತ್ತು ಇದನ್ನ ತಿನ್ಸ್ಬೇಕಿತ್ತು ತಿನ್ಸ್ಬಾರ್ದಿತ್ತು. ಸೊ ಆತಕ್ಕೆ ಎವ್ರಿ ಟೈಮ್ ನಾವು ಡಾಕ್ಟರ್ ಕಾಂಟ್ಯಾಕ್ಟ್ ಮಾಡಕ್ ಆಗದೆ ಇರೋ ಟೈಮಲ್ಲಿ ಇವ್ರಿಗೆ ಮಾಡಿದಾಗ ಇಮಿಡಿಯೇಟ್ ಸೊಲ್ಯೂಷನ್ ಹೇಳಿದ್ದಾರೆ. ತುಂಬಾ ಆಮೇಲೆ ಸಮಾಧಾನವಾಗಿ ಯಾವಾಗ್ಲೂ ಟ್ರೀಟ್ ಮಾಡ್ತಾರೆ. ಸೊ ಇಟ್ ಇಸ್ ವೆರಿ 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 ವೆರಿ. ನಾವು ಚಿಕ್ಕ ಮಗು ಇದ್ದಾಗ ಇದು ತುಂಬಾನೇ ಟಾರ್ಚರ್ ಕೊಟ್ಟಿದೀವಿ ಸರ್ನ. ಅದಂತೂ ಪಾಪ ಅವ್ರಿಗೆ ಅನ್ಸಿರ್ಬೇಕು, ನಮ್ಗೆ ಫೀಲ್ ಆಗಿತ್ತು ಎಷ್ಟು ಸಾರಿ ಹೋಗ್ತೀವಿ ಶಾಪಿಗೆ, ಎಷ್ಟು ಕಾಲ್ ಮಾಡ್ತೀವಿ ಅಂತ. ಆದ್ರೂ ಕೂಲ್ ಅಂಡ್ ಕಾಮ್ ಆಗಿ ಮ್ಯಾಮು ಮತ್ತೆ ಸರ್ ಇಬ್ರು ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಸಜೆಸ್ಟ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಸೊ ಮಿಸ್ ಮಾಡದೆ ಅವ್ರ ಹತ್ರನೇ ತಗೊಳ್ಳಿ. ಪೆಟ್ಸ್ ದುನಿಯಾ ರಾಕೇಶ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮಗೂ ಒರಿಜಿನಲ್ ಮತ್ತೆ ಹೆಲ್ದಿ ಒಳ್ಳೆ ಬ್ರೀಡ್ ಅಲ್ಲಿ ಬೆಳೆಸಿರೋ ನಿಮಗೆ ಸಿಜ್ಜು ಆಗಲಿ ಇಲ್ಲ ಬೇರೆ ಎಲ್ಲಾ ತರದ್ದು ಪಪ್ಪೀಸು ನೀವು ತಗೋಬಹುದು.